2025 ಮತ್ತು 26ನೇ ಸಾಲಿನ 15ನೇ ಹಣಕಾಸು ಮತ್ತು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಮ್ಮಿಕೊಳ್ಳಲಾಗಿದ್ದು, ಈ ಸಭೆಯ ಮಾರ್ಗದರ್ಶಿ ಅಧಿಕಾರಿಗಳಾಗಿ ಮೂಡುಬಿದಿರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ರಾಜೇಶ್ ಶಿಕ್ಷಣ ಸಂಯೋಜಕರು ಇವರು ಆಗಮಿಸುತ್ತಾರೆ. ಇವರಿಗೆ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ತಾಲೂಕು ಸಂಯೋಜಕರು ಶ್ರೀ ಹರೀಶ್ ಅವರು ಹಾಜರಿರುತ್ತಾರೆ. ಅವರಿಗೂ ಕೂಡ ಸಭೆಗೆ ಸ್ವಾಗತಿಸುತ್ತೇನೆ. ಹಾಗೂ ಈ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಶ್ರೀ ಸುಖೇಶ್ ಶೆಟ್ಟಿ ಅವರು ಹಾಜರಿರುತ್ತಾರೆ. ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಗೂ ಈ ಸಭೆಯಲ್ಲಿ ಹಾಜರಿರುವ ನಮ್ಮ ಪಾಲಕ ಗ್ರಾಮ ಪಂಚಾಯತ್ನ ಸರ್ವ ಗ್ರಾಮಸ್ಥರಿಗೂ ಕೂಡ ಸಭೆಗೆ ಸ್ವಾಗತಿಸುತ್ತೇನೆ. ಹಾಗೂ ಈ ಸಭೆಯಲ್ಲಿ ಹಾಜರಿರುವ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಹಾಜರಿರುವ ಗ್ರಾಮ ಸಂಪನ್ಮೂಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಿಗೂ ಹಾಗೂ ನಮ್ಮ ಕಾರ್ಯದರ್ಶಿಯವರಿಗೂ ಕೂಡ ಸಭೆಗೆ ಸ್ವಾಗತಿಸುತ್ತಾ ಸಭೆಯನ್ನು ಪ್ರಾರಂಭಿಸುತ್ತೇವೆ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನಲಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಶಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲ ಪವೈಸರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ವೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 1/4/2025ರಿಂದ ದಿನಾಂಕ 31/3/2026 ಅವಧಿಯ 2025-26ನೇ ಸಾಲಿನ ಮಹಾತ್ಮ
ಖಾತರಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯು ದಿನಾಂಕ 7/8/2026ರಿಂದ ದಿನಾಂಕ 13/8/2026 ನಡೆಯಲಿದ್ದು ದಿನಾಂಕ 13/8/2026ರಂದು ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಪಾಲಕ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಪೂರ್ವಾಹ್ನ 11 ಗಂಟೆಗೆ ನಡೆಸಲಾಗುತ್ತಿದ್ದು ಸದರಿ ಸಭೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಲು ಈ ಮೂಲಕ ಕೋರಲಾಗಿದೆ ಮತ್ತು ಈ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳು ಇದ್ದಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ. ಇಂದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಕಂಡುಬಂದ ಅಂಶಗಳಿಗೆ ಕೈಗೊಂಡ ಅನುಪಾಲನಾ ಕ್ರಮಗಳನ್ನು ಓದಿ ಹೇಳುವುದು ಮತ್ತು ತಾಲೂಕು ಅಡ್ಹಾಕ್ ಸಮಿತಿಯಲ್ಲಿ ಯಾರ ತೇರುವಳಿಯಾಗಿರುವ ಪ್ರಕಟಣೆಗಳ ಮಂಡನೆ. 2024-25ನೇ ಅವಧಿಯ ಪ್ರಥಮ ಹಾಗೂ ದ್ವಿತೀಯ ಹಂತ ಸಾಮಾಜಿಕ ಪರಿಶೋಧನೆಯ ಪಾಲನಾ ವರದಿ. ನ್ಯೂನತೆ: ಮೂಡಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ನೇರಲ್ಪಲ್ಕೆ ಕೊಳವೆ ಬಾವಿಗೆ HP ಪಂಪ್, ಪೈಪ್, ಕೇಬಲ್ ಹಾಗೂ ಇತರ ಸಾಮಗ್ರಿ ಖರೀದಿಸಿ ಅಳವಡಿಕೆಯ ಆಕ್ಷೇಪಣಾ ಮೊಬಲಗು 1,15,487 ಅನುಪಾಲನಾ ವರದಿ. ಮೂಡಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ನೇರಲ್ಪಲ್ಕೆ ಕೊಳವೆ ಬಾವಿಗೆ HP ಪಂಪ್, ಪೈಪ್, ಕೇಬಲ್ ಹಾಗೂ ಇತರ ಸಾಮಗ್ರಿ ಖರೀದಿಸಿ ಅಳವಡಿಕೆ ಕಾಮಗಾರಿ ಸ್ಥಳಕ್ಕೆ ವ್ಯತ್ಯಾಸ ಕಂಡು ಬಂದಿರುವುದನ್ನು ಸರಿಪಡಿಸಲಾಗಿದೆ ಮತ್ತು ದಿನಾಂಕ 14/10/2025 ಅಡಾಕ್ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಇದು 15ನೇ ಹಣಕಾಸುದು ಮತ್ತೆ ಉದ್ಯೋಗ ಖಾತ್ರಿ ಯೋಜನೆಯದು. ನ್ಯೂನತೆ: ಮೂಡಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ನ ಕಡಂದಲೆ ಗ್ರಾಮದ ಜಯಪ್ರದ ಕೋಂ ಭಾಸ್ಕರ ಭಂಡಾರಿ ಇವರ ಜಮೀನಿನಲ್ಲಿ ಬಾವಿ ರಚನೆ ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕೂಲಿ ಮೊತ್ತ ರು 1,04,351, ಸಾಮಗ್ರಿ ಮೊತ್ತ ರು 11,712, ಒಟ್ಟು ಮೊತ್ತ 1,16,063 ಪಾವತಿಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಯವರಿಂದ ಜಂಟಿಯಾಗಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿರುವುದಿಲ್ಲ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕಾಮಗಾರಿಯ ಭೌತಿಕ ಮಟ್ಟವನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಯವರಿಂದ ಜಂಟಿಯಾಗಿ ಚೆಕ್ ಮೆಜರ್ಮೆಂಟ್ ಮಾಡಿಸಲಾಗಿದೆ ಮತ್ತು ಇದನ್ನು 21/11/2025 ಅಡಾಕ್ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಅದೇ ರೀತಿ ಇನ್ನೊಂದು ನ್ಯೂನತೆ: ಪಾಲಕ ಗ್ರಾಮ ಪಂಚಾಯತ್ನ ಕಡಂದಲೆ ಗ್ರಾಮದ ವಿಠಲ ಮೊಯ್ಲಿ ಬಿನ್ ದಿವಂಗತ ಗೋಪಾಲ ಮೊಯ್ಲಿ ಇವರ ಜಾಗದಲ್ಲಿ ಕುಕ್ಕುಟ ಕೇಂದ್ರ ರಚನೆ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕೂಲಿ ಮೊತ್ತ 12,564 ಮತ್ತು ಸಾಮಗ್ರಿ ಮೊತ್ತ 32,402, ಒಟ್ಟು ಮೊತ್ತ 44,966 ಪಾವತಿಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಯವರಿಂದ ಜಂಟಿಯಾಗಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿರುವುದಿಲ್ಲ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕಾಮಗಾರಿಯ ಭೌತಿಕ ಗುಣಮಟ್ಟವನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಯವರಿಂದ ಜಂಟಿಯಾಗಿ ಚೆಕ್ ಮೆಜರ್ಮೆಂಟ್ ಮಾಡಿಸಲಾಗಿದೆ ಮತ್ತು ಇದನ್ನು 21/11/2025 ಅಡಾಕ್ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಅದೇ ರೀತಿ ಇನ್ನೊಂದು ನ್ಯೂನತೆ: ಪಾಲಕ ಗ್ರಾಮದ ಕಿನ್ನಿ ಪದವು ನೆಲ್ಲಕ್ಕೆಯಿಂದ ಕತ್ತಿಮಾರ್ವರೆಗೆ ಮಣ್ಣಿನ ರಸ್ತೆ ರಚನೆ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕೂಲಿ ಮೊತ್ತ ರು 93,881 ಪಾವತಿಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಯವರಿಂದ ಜಂಟಿಯಾಗಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿರುವುದಿಲ್ಲ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕಾಮಗಾರಿಯ ಭೌತಿಕ ಗುಣಮಟ್ಟವನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಯವರಿಂದ ಜಂಟಿಯಾಗಿ ಚೆಕ್ ಮೆಜರ್ಮೆಂಟ್ ಮಾಡಿಸಲಾಗಿದೆ ಮತ್ತು ದಿನಾಂಕ 21/11/2025 ಅಡಾಕ್ ಸಭೆಯಲ್ಲಿ ಇದನ್ನು ತೀರ್ಮಾನಗೊಳಿಸಲಾಗಿದೆ. ಆಯ್ತು ಸರ್, ಇಷ್ಟು. ವರದಿ ಬಗ್ಗೆ ನಿಮಗೆ ಅಭಿಪ್ರಾಯ ಇದೆ? ನಮ್ಮ ಉಲ್ಲೇಖ ಇದೆ. ಅಲ್ಲ, ಅದೇನಾದ್ರು ತೊಂದರೆ ಆಕ್ಷೇಪಣೆ ಇದ್ರೆ ಅದನ್ನು ಸರಿಪಡಿಸಿದ್ದೇವೆ. ಅದೇನೋ ಹೇಳಿದ್ರು ಇದೇ ರೀತಿ ಈ ಹಿಂದೆ ಸಭೆ ಆಗಿತ್ತು. ಅವತ್ತೇನು ಅಲ್ಲಿ ನ್ಯೂನತೆಗಳಿರ್ತಲ್ಲ ಅದನ್ನು ಸರಿಪಡಿಸಿದ್ದಾರೆ, ರೆಕ್ಟಿಫೈ ಮಾಡಿದ್ದಾರೆ. ಸೊ ಅದು ವರದಿ ಇಲ್ಲೇ ಮಂಡನೆ ಮಾಡಬೇಕು. ಅದು ಮುಂದಕ್ಕೆ ಯೋಜನೆ ಕುರಿತು ಪ್ರಾಸ್ತಾವಿಕ ಮತ್ತು ತಾಲೂಕು ಕಾರ್ಯಕ್ರಮಗಳು. ಸೊ ಪಾಲಕ ಗ್ರಾಮ ಪಂಚಾಯತಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಗ್ರಾಮ ಸಭೆಗೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನೋಡಲ್ ಅಧಿಕಾರಿಯವರೇ,
ಸೊ ಅದೇ ರೀತಿ ಪಾಲಕ ಗ್ರಾಮ ಪಂಚಾಯತಿನ ಪೀಡಿಯರವರೇ, ಸೊ ಆಗಮಿಸಿರ್ತಕ್ಕಂತಹ ಎಲ್ಲ ಗ್ರಾಮಸ್ಥರೇ, ಕೂಲಿ ಕಾರ್ಮಿಕರೇ, ಸೊ ನಮ್ಮ ಗ್ರಾಮ ಪಂಚಾಯತಿನ ಸಿಬ್ಬಂದಿಯವರೇ ಹಾಗೂ ನಮ್ಮ ಸಾಮಾಜಿಕ ಪರಿಸರ ನಾವು ಕಳೆದ 1 ವರ್ಷದ ಅವಧಿ ಅಂತ ಹೇಳಿದ್ರೆ 1/4/2025 31/3/2026 ಅಂತ್ಯದವರೆಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಹಾಗೂ 15 ಹಣಕಾಸು ಯೋಜನೆ ಅಡಿ ಹಾಗೂ ಅದರೊಟ್ಟಿಗೆ ಇನ್ನೊಂದು ಯೋಜನೆ ಸೇರ್ಪಡೆ ಆಗಿದೆ, ರಾಜ್ಯ ಸರ್ಕಾರ ಸಹಾಯಧನ ಅನುದಾನ. ಅದು ಆ 3 ಯೋಜನೆಗಳ ಖರ್ಚು ವೆಚ್ಚದ ಬಗ್ಗೆ ಮತ್ತೆ ಆ ಕಾಮಗಾರಿಗಳನ್ನು ನಿರ್ವಹಿಸಿರುವ ಬಗ್ಗೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಸೊ ಒಂದು ಕ್ರೋಢೀಕೃತ ವರದಿಯನ್ನು ತಯಾರು ಮಾಡಿಕೊಂಡು ಅದನ್ನು ಈ ಒಂದು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡುವಂಥದ್ದು ಈ ಒಂದು ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಕೂಡ ಹೌದು. ಅದರೊಟ್ಟಿಗೆ ಈ ಒಂದು ಗ್ರಾಮ ಪಂಚಾಯತ್ ತಮ್ದೇನಾದ್ರೂ ಕುಂದುಕೊರತೆಗಳಿರ್ಬೋದು, ಅಹವಾಲುಗಳಿರ್ಬೋದು, ಸೊ ಅದನ್ನು ಕೂಡ ನಿಮಗೆ ಮುಕ್ತವಾಗಿ ಈ ಒಂದು ಸಭೆಯಲ್ಲಿ ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಕೊಡುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿದೆ. ಸೊ ಮುಂದುವರಿದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇದು ಬಹುಶಃ ಕೊನೆಯ ಒಂದು ಗ್ರಾಮ ಸಭೆ. ಸೊ ನಿಮಗೆಲ್ಲ ಗೊತ್ತಿದೆ, ಸೊ ಈ ಯೋಜನೆ ಇನ್ನು ಮುಂದೆ ಬೇರೆ ಹೆಸರಿನಿಂದ ಮುಂದೆ ಚಾಲನೆಗೆ ಈಗಾಗಲೇ ಬಂದಿದೆ, ಮುಂದೆ ಅದೇ ಹೆಸರಿನಿಂದ ಕರೆಯಲ್ಪಡ್ತದೆ. PBG ರಾಮ್ಜಿ ಅನ್ನೋ ಒಂದು ಹೊಸ ಹೆಸರನ್ನು ಈ ಯೋಜನೆಗೆ ನಾಮಕರಣ ಮಾಡ್ಕೊಂಡಿದ್ದಾರೆ. ಸೊ ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸೊ ಬಹಳಷ್ಟು ಸುದೀರ್ಘವಾಗಿ ನಮಗೆ ಚಾಲನೆಯಲ್ಲಿತ್ತು. ಜೂನ್ 30ಕ್ಕೆ ಅದು ಅಂತ್ಯ ಆಗಿದೆ. ಇನ್ನು ಮುಂದಕ್ಕೆ ಈ ಯೋಜನೆಯನ್ನು BBG ರಾಮ್ಜಿ ಅಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಎನ್ನುವ ಒಂದು ಹೆಸರಿನಿಂದ ಈ ಯೋಜನೆ ಮುಂದಕ್ಕೆ ತನ್ನ ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತೆ. ಸೊ ಏನು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು, ಇದು ಯಾವ ರೀತಿ ಅಂದ್ರೆ ಯಾವ ರೀತಿಯ ಬದಲಾವಣೆಗಳನ್ನು ಇದರಲ್ಲಿ ತರಲಾಗಿದೆ ಅಥವಾ ಇದಕ್ಕೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೂ ಮತ್ತು BBG ರಾಮ್ಜಿಗೂ ಇರುವಂತಹ ವ್ಯತ್ಯಾಸಗಳು ಏನು ಎನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಇದು ಈ ಒಂದು BBG ರಾಮ್ಜಿ ಪರಿಕಲ್ಪನೆ 2047ರ ಒಂದು ಏನು ಅದನ್ನ ಗುರಿಯನ್ನಾಗಿಟ್ಕೊಂಡು ಇದನ್ನು ಜಾರಿಗೆ ತಂದಿರುವಂತದ್ದು. 2047 ನಿಮ್ಗೆಲ್ಲ ಗೊತ್ತಿರುವಂತೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 100 ವರ್ಷಗಳು ಪೂರೈಸ್ತಾ ಇದ್ದೀವಿ. ಸೊ ಆ ಒಂದು ಸಂದರ್ಭದಲ್ಲಿ ದೇಶದ ಎಲ್ಲ ಗ್ರಾಮೀಣ ಭಾಗದ ಪ್ರದೇಶಗಳು ಅಭಿವೃದ್ಧಿಯನ್ನು ಕಾಣಬೇಕು, ಅಭಿವೃದ್ಧಿಯ ಪಥದತ್ತ ಮುನ್ನೆಲೆಗೆ ಬರಬೇಕೆನ್ನೋ ನಿಟ್ಟಿನಲ್ಲಿ ಇದು ಒಂದು ಪರಿಕಲ್ಪನೆ ಇಟ್ಕೊಂಡು ಅದು ಜಾರಿಗೆ ತಂದಿರುವಂಥದ್ದು. ಸೊ ಇಲ್ಲಿ ಕೂಲಿ ಮೊತ್ತ ಈಗಾಗಲೇ ಜೂನ್ ವರೆಗೆ 370 ಇತ್ತು. ಸೊ ಜುಲೈ ನಂತರ ಅದು 382ಕ್ಕೆ ಹೆಚ್ಚಳ ಮಾಡ್ಕೊಂಡು ಇವಾಗ 382 ರೂಪಾಯಿ ಈಗ ಪ್ರಸ್ತುತ ಕೊಡ್ತಾ ಇರುವಂತಹ ಕೂಲಿ ಮೊತ್ತ. ಸೊ ದೇಶದಲ್ಲಿ ಬಹುಶಃ ನಮ್ದು 4ನೇ ರಾಜ್ಯ, ಅತಿ ಹೆಚ್ಚು ಕೂಲಿ ಪಡೆಯುತ್ತಿರುವಂತಹ ರಾಜ್ಯ. ಸೊ ಈ ಹಿಂದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100 ಮಾನವ ದಿನಗಳ ಕೆಲಸವನ್ನು ಕೊಡ್ತಾ ಇದ್ರು. ಇದರಲ್ಲಿ ಹೆಚ್ಚುವರಿಯಾಗಿ 25 ಒಟ್ಟು 125 ಮಾನವ ದಿನಗಳಿಗೆ ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ. ಈ ಹಿಂದೆ ನಮ್ಮ ಈ ಒಂದು ಯೋಜನೆಯಲ್ಲಿ ಒಟ್ಟು 266 ಅನುಮೋದಿಸಲ್ಪಟ್ಟ ಕಾಮಗಾರಿಗಳು ಪಟ್ಟಿ ಇತ್ತು. ಸೊ ಆ ಒಂದು ಪಟ್ಟಿಯನ್ನು ನಾವು ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಯಾವೆಲ್ಲ ಸೂಕ್ತವು ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಕಾಮಗಾರಿಯನ್ನು ನಿರ್ವಹಿಸ್ತೀವಿ. ಸೊ ಪ್ರಸ್ತುತ ಈ ಒಂದು ಯೋಜನೆಗೆ ಒಟ್ಟು 318 ಕಾಮಗಾರಿಗಳ ಒಂದು ಸೇರ್ಪಡೆ ಆಗಿದೆ. ಅಂದ್ರೆ 318 ಒಂದು ಕಾಮಗಾರಿಗಳ ಪಟ್ಟಿಯನ್ನು ಈ ಯೋಜನೆ ವ್ಯಾಪ್ತಿಗೆ ತಂದಿದ್ದಾರೆ. ಸೊ ಅದರಲ್ಲಿ ನಮಗೆ ಯಾವುದೆಲ್ಲ ಸೂಕ್ತವೋ ಅದನ್ನು ಇನ್ನು ಮುಂದೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಒಟ್ಟು 4 ಪ್ರವರ್ಗಗಳ ಈ ಹಿಂದೆ ಕೂಡ ಇತ್ತು. ಸೊ ಅದು ಕೂಡ ಕಂಟಿನ್ಯೂ ಆಗಿದೆ. ಈ ಪ್ರವರ್ಗದಲ್ಲಿ ಬದಲಾವಣೆ ಆಗಿದೆ. ಮೊದಲನೇದು ಜಲ ಸಂರಕ್ಷಣೆಗೆ ಬಹಳಷ್ಟು ಒತ್ತು ಕೊಟ್ಟು ಈ ಕಾಮಗಾರಿಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಇದರಲ್ಲಿ ಪ್ರವರ್ಗ 1ರಲ್ಲಿ ಅದನ್ನು ಗುರುತಿಸಲಾಗಿದೆ. 2ನೇದು ಮೂಲಭೂತ ಸೌಕರ್ಯ, ಗ್ರಾಮೀಣ ಭಾಗಗಳಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಂಡು ಹೋಗ್ಬೇಕಿದೆ ಅದನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದಾರೆ. 3ನೇದು ಏನು ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ. 4ನೇದು ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಗಾರಿಗಳನ್ನು ನಿಮಗೆ ಇದರಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಇದು 4 ಪ್ರವರ್ಗಗಳಿಗೆ ಇದರಲ್ಲಿ ಕೂಡ ಒತ್ತು ಕೊಟ್ಟಿರುವಂಥದ್ದು. ಇನ್ನು ಇದಕ್ಕೆ ಏನು ಅನುದಾನಗಳು ಬರ್ತಾ ಇದೆ, ಯಾವ ರೀತಿ ಇದು ಅನುದಾನ ಹಂಚಿಕೆ ಆಗಿದೆ ಅನ್ನೋದ್ರ ಬಗ್ಗೆ. ಸೊ ಪ್ರಸ್ತುತ
ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಶೇಕಡ 60% ಅನುದಾನವನ್ನು ಕೊಡುತ್ತೆ. ರಾಜ್ಯ ಸರ್ಕಾರ ಶೇಕಡ 40% ಅನುದಾನವನ್ನು ರಾಜ್ಯ ಸರ್ಕಾರ ಭರಿಸಬೇಕಿದೆ. ಈಶಾನ್ಯ ರಾಜ್ಯಗಳಲ್ಲಿ ಅನುಪಾತ ಶೇಕಡ 90 ಕೇಂದ್ರ ಸರ್ಕಾರ ಕೊಡುತ್ತೆ, ಶೇಕಡ 10 ರಾಜ್ಯ ಸರ್ಕಾರ ಭರಿಸಬೇಕಿದೆ. ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಅದು ಶೇಕಡ 100% ಅನುದಾನವನ್ನು ಕೇಂದ್ರ ಸರ್ಕಾರವೇ ಭರಿಸಿದೆ. ಸೊ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಏನು ನಮ್ದು ಗ್ರಾಮ ಪಂಚಾಯತ್ ವಿಕಸಿತ್ ಪೋರ್ಟಲ್ ಏನೋ ಒಂದು ಇದರಲ್ಲಿ ಗ್ರಾಮ ಪಂಚಾಯತ್ ಹಂತದಲ್ಲಿ ನಿಮ್ಮೆಲ್ಲ ಬೇಡಿಕೆಗಳನ್ನ ಅದರಲ್ಲಿ ದಾಖಲು ಮಾಡ್ಕೊಳ್ಳಿಕ್ಕಿದೆ ಮುಂಚಿತವಾಗಿ. ಸೊ ಅದೇ ರೀತಿ ಪ್ರತಿಯೊಂದು ರಾಜ್ಯ ಸರ್ಕಾರ ಈ ಯೋಜನೆಯ ಒಂದು ಜಾರಿಗೆ ತರುವಾಗ ಅಲ್ಲಿ ಕೃಷಿಕರಿಗೆ ಬಹಳಷ್ಟು ಸಹಕಾರಿಯಾಗುವ ನಿಟ್ಟಿನಲ್ಲಿ ಅಲ್ಲಿ 60 ದಿನಗಳಿಗೆ ಒಂದು ಏನು ಬಿಡುವು ಕೊಡುವಂಥದ್ದು ಈ ಯೋಜನೆಯಲ್ಲಿ ಅದನ್ನು ಜಾರಿಗೆ ತಂದಿದ್ದಾರೆ. ಅಂದ್ರೆ ಏನು ಈಗ ಕೃಷಿಕರು ಎದುರಿಸ್ತಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಜನರ ಲಭ್ಯತೆ, ಅಂದ್ರೆ ಕೂಲಿ ಕೆಲಸ ಮಾಡ್ಲಿಕ್ಕೆ ಜನರು ಸಿಗ್ತಾ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಯೋಜನೆಯಲ್ಲಿ ಕೃಷಿಕರ ಅಂದ್ರೆ ಕೃಷಿ ಚಟುವಟಿಕೆಗಳ ಬಿತ್ತನೆ ಕಾರ್ಯದ ಸಂದರ್ಭದಲ್ಲಿ ಮೊದಲು 30 ದಿನ ಮತ್ತೆ ಕಟಾವಿನ ಸಂದರ್ಭದಲ್ಲಿ 30 ದಿನ. ಹಾಗೆ ಈ ಯೋಜನೆಯಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಹಾಜರಾತಿಯನ್ನು ಕೊಡುವಾಗಿಲ್ಲ. ಅಂದ್ರೆ 60 ದಿನ, ಒಟ್ಟು 60 ದಿನಗಳ ಬಿಡುವು ಒಂದು ವರ್ಷದಲ್ಲಿ ಸಿಗುವಂಥದ್ದು. ಇದು ಮುಂಚಿತವಾಗಿ ಸರ್ಕಾರ ಯಾವ ಹಂತದಲ್ಲಿ ಅದು ಆಯಾ ಜಿಲ್ಲೆಗೆ ಸೀಮಿತವಾಗಿ ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ಅದು ಸಂಬಂಧಪಟ್ಟವರಿಂದ ಗ್ರಾಮ ಪಂಚಾಯತ್ಗೆ ನಿರ್ದೇಶನ ಬರುತ್ತೆ. ಸೊ ಈಗಾಗಲೇ ನಾವು ಪ್ರಾರಂಭಿಕ ಹಂತದಲ್ಲಿ ಇದ್ದೀವಿ. ಸೊ ಹಾಗಾಗಿ ಏನು ನಮಗೆ ಕೊಟ್ಟಿರುವಂತಹ ಮಾಹಿತಿ ಏನಿದೆ ಅದನ್ನು ನಿಮಗೆ ಕೊಡ್ತಾ ಇದ್ದೀವಿ. ಬದಲಾವಣೆಗಳು ನಿರಂತರ, ಯಾಕಂತ ಹೇಳಿದ್ರೆ ಈ ಯೋಜನೆ ಯಾವುದೇ ಇದ್ರೂ ಕೂಡ ಅದನ್ನು ಬದಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸಮಸ್ಯೆಗಳು ಬರುವಂತದ್ದು ಸಹಜ. ಆ ಬದಲಾವಣೆ ಆಗ್ತಿರುವಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕೂಡ ಸರ್ಕಾರವೇ ಕೊಡಬೇಕಿದೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಆ ನಿಟ್ಟಿನಲ್ಲಿ ಆದೇಶಗಳ ಮುಖಾಂತರ ಗ್ರಾಮ ಪಂಚಾಯತಿಗೆ ಬರುತ್ತೆ. ಬಂದಂತಹ ಗ್ರಾಮ ಪಂಚಾಯತ್ಗಳ ಆದೇಶಗಳ ಪಟ್ಟಿಯನ್ನು ಗ್ರಾಮ ಪಂಚಾಯತ್ ಅಲ್ಲಿ ಪ್ರಕಟಣೆ ಮಾಡ್ತಾರೆ ನೋಟಿಸ್ ಬೋರ್ಡ್ನಲ್ಲಿ. ಸೊ ಅದನ್ನು ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿನ PDO ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಏನು ವಿಬಿಜಿ ರಾಮ್ಜಿ ವಿಷಯ ನಿರ್ವಾಹಕರನ್ನು ನೀವು ಕರೆ ಮುಖಾಂತರ ಕೂಡ ಕರೆ ಮಾಡಿ ಅದರ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಇದು ಉದ್ಯೋಗಾತ್ರಿ ಯೋಜನೆ ಬಗ್ಗೆ, ಅಂದ್ರೆ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ. ಇನ್ನು ಅದರಷ್ಟೇ ಪ್ರಾಮುಖ್ಯವಾದ ಇನ್ನೊಂದು ಯೋಜನೆ 15 ಹಣಕಾಸು ಯೋಜನೆ. ಬಹುಶಃ ನಾವು ಇವಾಗ 15 ಹಣಕಾಸು ಯೋಜನೆ ನಮಗೆ ಮುಗಿದಾಗಿದೆ, ಬರುವಂತದ್ದು 16ನೇ ಹಣಕಾಸು ಯೋಜನೆ. ಸೊ ಈ ಯೋಜನೆಯಲ್ಲಿ ಗ್ರಾಮ ಪಂಚಾಯತ್ಗೆ ಅನುದಾನಗಳು ಯಾವ ರೀತಿ ಬಿಡುಗಡೆ ಆಗುತ್ತೆ ಅಥವಾ ನಿಗದಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಅಂದ್ರೆ 15 ಹಣಕಾಸು ಯೋಜನೆಯಲ್ಲಿ ನಿಮಗೆ ನಿಗದಿ ಆಗುವಂತಹ ಅನುದಾನ ಗ್ರಾಮ ಪಂಚಾಯತ್ ಅಲ್ಲಿ ವಾಸಿಸತಕ್ಕಂತಹ ಜನಸಂಖ್ಯೆ ಮತ್ತು ಭೌಗೋಳಿಕ ಹಿನ್ನೆಲೆಗೆ ಅನುಗುಣವಾಗಿ ಅನುದಾನಗಳು ನಿಗದಿ ಆಗುತ್ತೆ. ಆ ನಿಗದಿಯಾದಂತಹ ಅನುದಾನದಲ್ಲಿ 2 ಭಾಗಗಳನ್ನಾಗಿ ಮಾಡ್ತಾರೆ. ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ಈ ನಿರ್ಬಂಧಿತ ಅನುದಾನ ಶೇಕಡ 60%, ಅನಿರ್ಬಂಧಿತ ಅನುದಾನ ಶೇಕಡ 40%. ಈ ನಿರ್ಬಂಧಿತ ಅಂತ ಹೇಳಿದ್ರೆ ಅನುದಾನ ಅಂತ ಹೇಳಿದ್ರೆ ಅದಕ್ಕೆ ನಿಬಂಧನೆಗಳಿರುತ್ತೆ, ಅದನ್ನು ಇದೇ ಕಾರಣಕ್ಕೆ ಬಳಸಬೇಕು ಎನ್ನುವ ಒಂದು ನಿಬಂಧನೆಗಳಿರುತ್ತೆ. ಸೊ ಅದರಲ್ಲಿ ಶೇಕಡ 60% ನಿರ್ಬಂಧಿತ ಅನುದಾನ ಏನಿದೆ ಅದರಲ್ಲಿ ಮತ್ತೆ 2 ಭಾಗಗಳನ್ನಾಗಿ ಮಾಡ್ತಾರೆ. ಶೇಕಡ 50% ಅನುದಾನವನ್ನು ಕುಡಿಯುವ ನೀರಿಗೆ ಪೂರಕವಾದ ಕಾಮಗಾರಿಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಇನ್ನು ಶೇಕಡ 50% ಅನುದಾನವನ್ನು ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಕಾಮಗಾರಿಗೆ ಪೂರಕವಾದ ಕಾಮಗಾರಿಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಇದು ನಿರ್ಬಂಧಿತ ಅನುದಾನ. ಇನ್ನು ಅನಿರ್ಬಂಧಿತ ಅನುದಾನ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇತರ ಬೇಡಿಕೆಗಳನ್ನು ಆ ಒಂದು ಅನುದಾನದಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ, ಅಂದ್ರೆ ನಿಯಮದ ಪ್ರಕಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಒಟ್ಟು ಅನುದಾನದಲ್ಲಿ ನಿಮಗೆ ಶೇಕಡ 25% ಅನುದಾನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಡಬೇಕಾಗುತ್ತೆ. ಶೇಕಡ 5% ಅನುದಾನವನ್ನು ವಿಕಲಚೇತನರಿಗೆ ಮೀಸಲಿಡಬೇಕು. ಈ 2 ಅನುದಾನವನ್ನು ಮೀಸಲಿಟ್ಟ ಅನುದಾನವನ್ನು ಯಾವುದೇ ಕಾರಣಕ್ಕೆ ವೈಯಕ್ತಿಕವಾಗಿ ಅವರಿಗೆ ಬಳಕೆ ಮಾಡುವಾಗಿಲ್ಲ. ಅದನ್ನು ಸಾರ್ವಜನಿಕವಾಗಿ ಅದನ್ನು ಖರ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು. ಇವಿಷ್ಟು 15 ಹಣಕಾಸು ಯೋಜನೆ. ಇನ್ನು ರಾಜ್ಯ ಹಣಕಾಸು ಆಯೋಗದ ಅನುದಾನ, ಇದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟದ್ದಲ್ಲ ಅನುದಾನದ ವಿಚಾರವಾಗಿ. ಇದು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗೆ ಈ ಅನುದಾನಗಳು ಬಿಡುಗಡೆ ಆಗುತ್ತೆ. ಆದ್ರೆ ಆ ಏನು ಅನುದಾನಗಳು ಬಿಡುಗಡೆ ಆಗುತ್ತೆ ಅದರ ಒಂದು ಕಾಮಗಾರಿಗಳನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡೋದ್ರಿಂದ
ಸೊ ಅದು ಗ್ರಾಮ ಪಂಚಾಯತಿಗೆ ಅದರ ಸಂಬಂಧ ಇದೆ. ಸೊ ಈ 15 ಹಣಕಾಸು ಮತ್ತು ರಾಜ್ಯ ಹಣಕಾಸು ಆಯೋಗದ ಅನುದಾನಕ್ಕೆ ಇರುವಂತಹ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ಗಳಿಗೆ 15 ಹಣಕಾಸು ಅನುದಾನ ಬಿಡುಗಡೆ ಆಗುತ್ತೆ. ಆ ಅನುದಾನವನ್ನು ವರ್ಷಾಂತ್ಯದಲ್ಲಿ ನೀವು ಖರ್ಚು ಮಾಡೋದಿದ್ರೆ ಅದು ಮುಂದಿನ ವರ್ಷಕ್ಕೆ ನೀವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ತೆಕೊಂಡು ಹೋಗ್ಬೋದು. ಆದ್ರೆ ರಾಜ್ಯ ಹಣಕಾಸು ಆಯೋಗದ ಅನುದಾನ ಏನಿದೆ ಅದು ಆಯಾಯ ವರ್ಷದಲ್ಲಿ ಅದನ್ನು ನೀವು ಖರ್ಚು ಮಾಡ್ಕೋಬೇಕಿದೆ. ಅಂದ್ರೆ ಮಾರ್ಚ್ 31ರ ಅಂತ್ಯದವರೆಗೆ ನೀವು ಅದನ್ನು ಖರ್ಚು ಮಾಡದೆ ಹೋದ್ರೆ ಆ ಅನುದಾನ ಮತ್ತೆ ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಆ ಯೋಜನೆಗಳು ಇರುವಂತದ್ದು. ಸೊ ಅದರ ಮುಖಾಂತರ ಕೂಡ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅನುದಾನದ ಮುಖಾಂತರ ಕೂಡ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ರಾಜ್ಯ ಹಣಕಾಸು ಆಯೋಗದ ಅಡಿಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಆಗಿವೆ. ಆ ಒಂದು ಕಾಮಗಾರಿಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ಸೊ ಅದರ ವರದಿ ಕೂಡ ಮುಂದೆ ಹಂತ ಹಂತವಾಗಿ ನಿಮಗೆ ಮಂಡನೆ ಆಗುತ್ತೆ. ಸೊ ಅದನ್ನು ಹೊರತುಪಡಿಸಿ ಏನು ಅಂದ್ರೆ ನಮಗೆ ಇಲ್ಲಿ ಒಂದು ಬಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಬಹಳ ಗುರುತರವಾದ ಅಂಶ ಅಂತ ಹೇಳಿದ್ರೆ, ನಮ್ಮಲ್ಲಿ ಜಾಸ್ತಿಯಾಗಿ ಇಲ್ಲಿ ಸಾರ್ವಜನಿಕ ಕಾಮಗಾರಿಗಳು ಆಗಲ್ಲ, ವೈಯಕ್ತಿಕವಾಗಿ ಜಾಸ್ತಿ ಆಗುತ್ತೆ. ಆದ್ರೆ ಇಲ್ಲಿ ಒಂದು ವಿಚಾರ ಬಹಳಷ್ಟು ಕಷ್ಟಕರವಾಗಿರುವಂತದ್ದು ಅಂತ ಹೇಳಿದ್ರೆ, ಇವಾಗ ನಮ್ದೇನು ಈಗಾಗಲೇ ನಿಮ್ದು EKYC ಮಾಡಿರ್ತಾರೆ. ಸೊ ಪ್ರತಿಯೊಂದು ಕಾಮಗಾರಿಯನ್ನು ನೀವು ವೈಯಕ್ತಿಕವಾಗಿ ಏನೇ ಕಾಮಗಾರಿಗಳನ್ನು ಮಾಡುವಾಗಲೂ ಕೂಡ ನಿಮಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಒಂದು ಹಾಜರಾತಿಯನ್ನು ನೀವು MMS ಮುಖಾಂತರ ಆಪ್ ಮುಖಾಂತರ ತೆಗಿಬೇಕಿದೆ. ಸೊ ಇದು ಗ್ರಾಮ ಪಂಚಾಯತ್ ಅಲ್ಲಿ ಏಕಕಾಲದಲ್ಲಿ ಒಂದು ಕಾಮಗಾರಿಯನ್ನು ಮಾಡ್ಕೊಳ್ತಾ ಇರುವಾಗ ಎಲ್ಲರ ಮನೆಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಹೋಗ್ಲಿಕ್ಕೆ ಬಹಳಷ್ಟು ಅನಾನುಕೂಲ ಆಗ್ಬೋದು. ಆದ್ರೆ ಇಲ್ಲಿ ನಮ್ಮ ಒಂದು ನಾವು ಕಂಡುಕೊಂಡಂತಹ ಒಂದು ವಿಚಾರಧಾರೆ ಏನು ಅಂತ ಹೇಳಿದ್ರೆ, ಸೊ ನಮ್ಮ ಈಗ ಮಾಮೂಲಿಯಾಗಿ ಬಳಕೆ ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಇವಾಗ ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಮಾಡುವಂತ ಎಲ್ಲ ಮಾಡ್ತಾರೆ. ಆದ್ರೆ ಈ ಆಂಡ್ರಾಯ್ಡ್ ಬಳಕೆ ಮಾಡುವವರಲ್ಲಿ ಯಾರು ಈ ವೈಯಕ್ತಿಕವಾಗಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೋ ಅವರಿಗೆ ಗ್ರಾಮ ಪಂಚಾಯತ್ ಒಂದು ಹೆಚ್ಚಿನ ಮಟ್ಟದಲ್ಲಿ ಒಂದು ಅರಿವನ್ನು ಮೂಡಿಸಿ, ಅಂದ್ರೆ ಆ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡಿ ಅದನ್ನು ಯಾವ ತರ ಕ್ಯಾಪ್ಚರ್ ಮಾಡಬೇಕು ಹಾಜರಾತಿಯನ್ನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಬಹುಶಃ ಈ ಒಂದು ವಿಚಾರದಲ್ಲಿ ಕೂಡ ನಾವು ಗಮನಾರ್ಹವಾಗಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಕಾರಣ ಆಗುತ್ತೆ ಖಂಡಿತ. ಯಾಕಂತ ಹೇಳಿದ್ರೆ